ಲಕ್ಷ್ಮೀಬಾಯಿಯವರ ಧೈರ್ಯ ಮತ್ತು ಹೋರಾಟದ ಪರಿಚಯ. ಭಾರತ ದೇಶದ ಸ್ವಾತಂತ್ರ್ಯ ಕ್ರಾಂತಿಗಾಗಿ ಈ 1000ಕ್ಕಿಂತ ವರ್ಷಗಳಿಂದಲೂ ಹೆಚ್ಚಿನ ಹೋರಾಟ ನಡೆಸಿ ಬಂದಿದೆ. ಪೀಳಿಗೆಯ ನಂತರದ ಪೀಳಿಗೆಗಳು ರಣವೈಶ್ಯದಲ್ಲಿದ್ದು ಅಸಂಖ್ಯ ವೀರರು ರಂಗದಲ್ಲಿ ಆದ್ಯೇ ವೀರ ಸಾವರ್ಕರರು ನಿವೇದಿತಾ ಅನಿಲ್ ಅಡ್ವಿನೇಕರ್. 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ ಮಹಿಳಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂದೆ ಪ್ರಸಿದ್ಧರಾಗಿದ್ದರು. ಲಕ್ಷ್ಮೀಬಾಯಿ 19 ಮಾರುತಿ ಕಮ್ಮಾರ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಶೌರ್ಯ ಮತ್ತು ಹೋರಾಟವನ್ನು ತಿಳಿಸಿಕೊಡುತ್ತೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಧೀರ ಮತ್ತು ಗಮನಿಸಲಾಗದ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಬ್ರಿಟಿಷರ ದತ್ತು ಹಕ್ಕಿನ ನೀತಿಯನ್ನು ವಿರೋಧಿಸಿ ತಮ್ಮ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಖಡ್ಗ ಹಿಡಿದು ರಣರಂಗದಲ್ಲಿ ಹೋರಾಡಿದ್ದ ಸಾಹಸ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ 10 ಸಾಲು ಪ್ರಬಂಧ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಶೂರ ನಾಯಕಿಯಾಗಿದ್ದಳು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 19 ನವೆಂಬರ್ 1829ರಲ್ಲಿ ಕಾಶಿಯಲ್ಲಿ ಜನಿಸಿದಳು. ಗಿರೆಪ್ಪ ಮೋದಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ಸಚೇತನ ಕಾರ್ಯಕ್ರಮ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಭಾರತದ ಇತಿಹಾಸದಲ್ಲಿ ಧೈರ್ಯ, ಸಾಹಸ ಮತ್ತು ದೇಶಭಕ್ತಿಗೆ ಪ್ರಸಿದ್ಧರಾದ ವೀರ ಮಹಿಳೆ. ಅವರ ಬಾಲ್ಯದ ಹೆಸರು ಮಣಿಕರ್ಣಿಕಾ ತಾಂಬೆ. ಅವರು ಝಾನ್ಸಿಯ ರಾಜ ಗಂಗಾಧರ್ ರಾವ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಹೋರಾಟವನ್ನು ತಿಳಿಸುವುದು. ಇಡೀ ಮಹಿಳಾ ಕುಲವೇ ಹೆಮ್ಮೆ ಪಡಬೇಕಾದ, ಭಾರತೀಯರು ನೆನಪಿಸಬೇಕಾದ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ 19 ನವೆಂಬರ್ 1828ರಲ್ಲಿ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಸಚೇತನ ಕಾರ್ಯಕ್ರಮ. ಅವರ ಶೌರ್ಯ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನವೆಂಬರ್ 1828ರಂದು ಜನಿಸಿದಳು. 1857ರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಿಳಾ ಹೋರಾಟಗಾರ್ತಿ. ಲಕ್ಷ್ಮೀಬಾಯಿ ಎಂದೇ ಪ್ರಸಿದ್ಧರಾಗಿದ್ದರು. ಲಕ್ಷ್ಮೀಬಾಯಿ 19 ನವೆಂಬರ್ 1828